ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರ್ ಮೇಲೆ ಬರುವಂತಹ 5 ಮಾರ್ಕ್ ಡಿರೈವೇಷನನ್ನು ಸ್ಟೆಪ್ ವೈಸು ನಿಮಗೆ ಹೇಗೆ ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಹೇಗೆ ಬರೀಬೇಕು ಅಂತ ಕಂಪ್ಲೀಟ್ ಸ್ಟೆಪ್ ವೈಸ್ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಇವತ್ತು ಯಾವ ಡಿರೈವೇಷನ್ ಮಾಡೋಣ ಅಂತ ಕೇಳಿದ್ರೆ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ಸೊ ಎಲೆಕ್ಟ್ರಿಕ್ ಡೈಪೋಲ್ ಮೇಲೆ 2 ಕ್ವಶನ್ ಬರುತ್ತೆ, ಒಂದು ಆಕ್ಸಿಯಲ್ಲು ಒಂದು ಈಕ್ವಟೋರಿಯಲ್ಲು. ಇವತ್ತು ಆಕ್ಸಿಯಲ್ ಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಈ ಕ್ವಶನ್ ನೋಡಿ ತುಂಬ ಸತಿ ರಿಪೀಟ್ ಆಗಿದೆ, ಸೊ ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇದೆ ಈ ಕ್ವಶನ್ ಕೇಳೋದು, ಆಯಿತಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್. ಓಕೆ, ಸೊ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಸೊ ಫಸ್ಟು ಡೈಪೋಲ್ ಅಲ್ವಾ, ಡೈಪೋಲಿಂದ ಕನ್ಸಿಡರ್ ಮಾಡೋಣ. So consider an electric dipole consisting of charge plus q and minus q. So plus q ಅಂತ ಒಂದಿದೆ, minus q ಅಂತ ಒಂದಿದೆ. This constitutes a dipole. ಕರೆಕ್ಟ್ ಅಲ್ವಾ? ಸೊ ಆಮೇಲೆ ನೆಕ್ಸ್ಟ್ ಲೆಟ್ 2l be the length of the dipole. ಅಂದರೆ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ 2l ಅಂತ ಅಷ್ಟೇ, ಆಯಿತಾ? ಸೊ ಡೈಪೋಲ್ ತೊಗೊಂಡ್ವಿ, ಲೆಂತ್ ಆಫ್ ದ ಡೈಪೋಲ್ನ ನಾವೀಗ ಹೇಳಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಲೆಟ್ ಓ ಬಿ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್. ಸೊ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜು ಈ ಪಾಯಿಂಟಿಂದ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರಬೇಕು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಮಿಡ್ ಪಾಯಿಂಟಿಂದ ಮೈನಸ್ ಕ್ಯೂ ಚಾರ್ಜು ಎಲ್ಲಷ್ಟು ಡಿಸ್ಟೆನ್ಸಲ್ಲಿ ಇದೆ, ಹಾಗೆ ಪ್ಲಸ್ ಕ್ಯೂ ಚಾರ್ಜು ಎಲ್ಲಷ್ಟು ಡಿಸ್ಟೆನ್ಸಲ್ಲಿ ಇದೆ. ಇಲ್ಲಿ ತನಕ ಏನೂ ಕನ್ಫ್ಯೂಷನ್ ಇಲ್ಲ. ಇವಾಗ ಡೈಪೋಲಿನ ಒಂದು ಪ್ರಾಪರ್ಟಿ ನೆನಪಿರಬೇಕು, ದಟ್ ಇಸ್ ಡೈಪೋಲ್ ಮೊಮೆಂಟ್. ಸೊ ಡೈಪೋಲ್ ಮೊಮೆಂಟ್ ಅಂದರೆ ಅದನ್ನು ನಾವು ಪಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಏನು ಡೈಪೋಲ್ ಮೊಮೆಂಟ್ ಅಂದರೆ ಚಾರ್ಜ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಇಂಟು ದ ಲೆಂತ್ ಆಫ್ ದ ಡೈಪೋಲ್ ಇಸ್ ಕಾಲ್ಡ್ ಆಸ್ ಡೈಪೋಲ್ ಮೊಮೆಂಟ್, ಆಯಿತಾ? ಇದು ನೆನ್ಪಿಟ್ಕೊಂಡಿರಬೇಕು ನೀವು. ಇದು ಡೈಪೋಲ್ ಅಂತ ಹೇಳಿದ್ರೆ ಡೈಪೋಲ್ ಮೊಮೆಂಟ್ ನಿಮಗೆ ನೆನಪಿರಬೇಕು. ಆ್ಯಂಡ್ ಡೈಪೋಲ್ ಮೊಮೆಂಟಿನ ಡೈರೆಕ್ಷನ್ ಯಾವ ಕಡೆಯಿಂದ ಇರುತ್ತೆ ಅಂದರೆ ಯಾವಾಗಲೂ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಡೈರೆಕ್ಷನಲ್ಲಿ ಇರುತ್ತೆ. ಇಷ್ಟು ನೀವು ಮರೆಯೋಂಗಿಲ್ಲ, ನಿಮ್ಗೆ ಸಿ ಇ ಟಿಲೂ ಇದು ಬೇಕು, ಆಯಿತಾ? ಇಷ್ಟು ನೆನಪಿದೆಯಾ? ಡೈಪೋಲ್ ಆಯಿತು, ಲೆಂತ್ ಆಫ್ ದ ಡೈಪೋಲ್ ಆಯಿತು, ಮಿಡ್ ಪಾಯಿಂಟ್ನ ಹೇಳಿದೆ, ಡೈಪೋಲ್ ಮೊಮೆಂಟನ್ನು ಹೇಳಿದೆ, ಕರೆಕ್ಟ್? ಈಗ ಕಂಡುಹಿಡಿಬೇಕಾಗಿರೋದೇನು? ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್. ಸೊ ನಾನೊಂದು ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು, ಅದು ಈ ಲೈನ್ದು ಆಕ್ಸಿಸ್ ಮೇಲೆ ಇರಬೇಕು ಅಷ್ಟೇ. ಸೊ ಇವಾಗ ಕನ್ಸಿಡರೇಷನ್ ಹೇಳ್ತೀನಿ ನೋಡಿ. ಲೆಟ್ P be a point at a distance r from the midpoint of the dipole on the side of the charge plus q where the electric field is to be determined. ಅಂದರೆ ಒಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡಿದೆ, ಈ ಪಾಯಿಂಟು ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ ಆರಷ್ಟು ಡಿಸ್ಟೆನ್ಸಲ್ಲಿದೆ. ಎಲ್ಲಿಂದ? ಮಿಡ್ ಪಾಯಿಂಟ್ ಆಫ್ ದ ಡೈಪೋಲಿಂದ, ಮಿಡ್ ಪಾಯಿಂಟಿಂದ ಈ ಪಾಯಿಂಟ್ ಪಿ ಆರಷ್ಟು ಡಿಸ್ಟೆನ್ಸಲ್ಲಿ ಇದೆ ಆನ್ ದ ಸೈಡ್ ಆಫ್ ದ ಚಾರ್ಜ್ ಪ್ಲಸ್ ಕ್ಯೂ ಅಂತ ನಾನು ಡಿಫೈನ್ ಮಾಡಿದ್ದೀನಿ, ಕರೆಕ್ಟ್? ಇಲ್ಲಿವರೆಗೂ ತೊಂದರೆ ಇಲ್ಲ ತಾನೆ? ಓಕೆ, ಈಗ ನೆಕ್ಸ್ಟು ಒಂದು ಫಾರ್ಮುಲಾ, ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಎ ಪಾಯಿಂಟ್ ಡ್ಯೂ ಟು ಅ ಚಾರ್ಜ್ ಈಕ್ವೇಷನ್ ನೆನಪಿರಬೇಕು. ದಟ್ ಈಸ್ ಇ ಇಸ್ ಕೆ ಕ್ಯೂ ಬೈ ಆರ್ ಸ್ಕ್ವೇರ್, ಕರೆಕ್ಟ್? ಯಾವ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ನ ನಾನು ಕಂಡುಹಿಡಿತಾ ಇದ್ದೀನಿ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್, ಆ ಪಾಯಿಂಟು ಆ ಚಾರ್ಜಿಂದ ಎಷ್ಟು ದೂರದಲ್ಲಿದೆ, ದಟ್ ಸ್ಕ್ವೇರ್. ಇಷ್ಟು ನೆನಪಿರಬೇಕು ನಿಮಗೆ. ಸೊ ಈಗ ಶುರು ಮಾಡ್ತೀನಿ. ಈಗ ಈ ಪಾಯಿಂಟಲ್ಲಿ 2 ಥರದ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಯಾವ 2 ಥರದ್ದು? ಒಂದು ಡ್ಯೂ ಟು ದಿಸ್ ಪಾಸಿಟಿವ್ ಚಾರ್ಜ್, ಕರೆಕ್ಟ್? ಒಂದು ಡ್ಯೂ ಟು ದಿಸ್ ನೆಗೆಟಿವ್ ಚಾರ್ಜ್. ಈ ಪಾಯಿಂಟಲ್ಲಿ 2 ಥರದ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ನಾನು ಮೆಷರ್ ಮಾಡ್ಬೋದು. ಸೊ ಪಾಸಿಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಇರುತ್ತೆ ನೆನ್ಪಿಟ್ಕೊಳ್ಳಿ. ಪಾಸಿಟಿವ್ ಚಾರ್ಜ್ಗೆ ರೇಡಿಯಲಿ ಔಟ್ವರ್ಡ್ಸ್ ಇನ್ ಆಲ್ ಡೈರೆಕ್ಷನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಕರೆಕ್ಟ್? ಸೊ ನನಗೆ ಈ ಪಾಯಿಂಟ್ ಮಾತ್ರ ಕನ್ಸಿಡರ್ ಮಾಡೋದ್ರಿಂದ ಸೊ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಐ ವಿಲ್ ಕಾಲ್ ಇಟ್ ಆಸ್ ಇ ಪ್ಲಸ್, ಯಾಕೆಂದರೆ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂತ. ಇ ಪ್ಲಸ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಾಯಿಂಟ್ ಪಿ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಅಂತ ಅರ್ಥ. ಅದೇ ಥರನೇ ನೆಗೆಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಿಲ್ ಬಿ ರೇಡಿಯಲಿ ಇನ್ವರ್ಡ್ಸ್ ಇನ್ ಆಲ್ ಡೈರೆಕ್ಷನ್ಸ್. ಹಾಗಾಗಿ ಈ ಪಾಯಿಂಟ್ಗೆ ನೆಗೆಟಿವ್ ಫೀಲ್ಡ್ ಇಂಟೆನ್ಸಿಟಿ ಯಾವ ಕಡೆಯಿಂದ ಬರೀಬೇಕು? ಈ ಕಡೆಯಿಂದ, ಈ ಡೈರೆಕ್ಷನಲ್ಲಿ ಬರೀಬೇಕು. ಅದನ್ನು ಇ ಮೈನಸ್ ಅಂತ ನಾನು ಕರಿತೀನಿ, ಆಯಿತಾ? ಈಗ ಹೇಳ್ತಾ ಹೋಗೋಣ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ? ದಟ್ ಈಸ್ ಇ ಪ್ಲಸ್, ಅದನ್ನು ಡಿಫೈನ್ ಮಾಡ್ತೀನಿ, ಕೆ ಕ್ಯೂ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ದ ಹೋಲ್ ಸ್ಕ್ವೇರ್. ಈಗ ಇಲ್ಲಿಂದ
ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ, ನಾನು ಡಯಾಗ್ರಾಮಲ್ಲಿ ಬರೆದಿಲ್ಲ ಅದು ಕರೆಕ್ಟ್. ಆದರೆ ಡಯಾಗ್ರಾಮಿಂದ ನನಗೆ ಮಿಡ್ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿದೆ, ಆರ್ ಅಷ್ಟು ಡಿಸ್ಟೆನ್ಸಲ್ಲಿದೆ. ಮಿಡ್ ಪಾಯಿಂಟಿಂದ ಚಾರ್ಜ್ ಕ್ಯೂ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ ಅದು ಎಲ್ಲಷ್ಟು ಡಿಸ್ಟೆನ್ಸಲ್ಲಿದೆ. ಸೊ ಕ್ಯಾನ್ ಐ ರೈಟ್ ಇಟ್ ಆಸ್ ಈ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಆರ್ ಮೈನಸ್ ಎಲ್ ಅಂತ ಬರಿಬೋದಾ? 100% ಬರಿಬೋದು ಕರೆಕ್ಟ್. ಸೊ ಇ ಪ್ಲಸ್ ಇಸ್ ನಥಿಂಗ್ ಬಟ್ ಕೆ ಕ್ಯೂ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದಿಸ್ ಟು ಇಸ್ ಆರ್ ಮೈನಸ್ ಎಲ್ ದ ಹೋಲ್ ಸ್ಕ್ವೇರ್. ಸಿಂಪಲ್. ಅದೇ ಥರನೇ ಇ ಮೈನಸ್ಸನ್ನು ಡಿಫೈನ್ ಮಾಡ್ತೀನಿ. ಆದರೆ ಇಲ್ಲಿ ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನಾಗುತ್ತೆ, ಇ ಮೈನಸ್ದು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಬರೀಬೇಕು. ದಟ್ ಇಸ್ ಆರ್, ಇಲ್ಲಿಂದ ಇಲ್ಲಿಗೆ ಆರ್ ಇದೆ, ಇಲ್ಲಿಂದ ಇಲ್ಲಿಗೆ ಎಲ್ ಇದೆ. ಸೊ ಆರ್ ಪ್ಲಸ್ ಎಲ್ ಆಗುತ್ತೆ. ಸೊ ಇ ಮೈನಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಕೆ ಕ್ಯೂ ಬೈ ಆರ್ ಪ್ಲಸ್ ಎಲ್ ದ ಹೋಲ್ ಸ್ಕ್ವೇರ್. ಸೊ ಎರಡನ್ನೂ ಆ್ಯಡ್ ಮಾಡಬೇಕು ನಾನು, ಈ ಡಿಸ್ಟೆನ್ಸ್ ಪ್ಲಸ್ ಈ ಡಿಸ್ಟೆನ್ಸ್ನ ಆ್ಯಡ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ಈ ಪಾಯಿಂಟಲ್ಲಿ ಈಗ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಒಂದು ಈ ಡೈರೆಕ್ಷನಲ್ಲಿದೆ, ಒಂದು ಈ ಡೈರೆಕ್ಷನಲ್ಲಿದೆ. ಸೊ ನಾನು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿನ ಇ ಪಿ ಅಂತ ಕನ್ಸಿಡರ್ ಮಾಡ್ತೀನಿ ಕರೆಕ್ಟ್. ಸೊ ಇ ಪಿನ ಯಾವ ಥರ ಬರೀಬೇಕು ನೋಡಿ, ನೀವೇ ಯೋಚನೆ ಮಾಡಿ ಸುಮ್ಮನೆ. ಒಂದು ಈ ಡೈರೆಕ್ಷನಲ್ಲೂ ಒಂದು ಈ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನಲ್ಲಿ ಎಳೀತಾ ಇದೆ. ಸೊ ನಾನು ಆ್ಯಡ್ ಮಾಡಬೇಕಾ ಸಬ್ಟ್ರ್ಯಾಕ್ಟ್ ಮಾಡಬೇಕಾ? ಆಪೋಸಿಟ್ ಡೈರೆಕ್ಷನ್ ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಈಗ ಯಾವುದರಿಂದ ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡೋಣ? ಸಿಂಪಲ್. ಈ ಪಾಯಿಂಟ್ ಪಿ ಯಾವುದಕ್ಕೆ ಹತ್ತಿರ ಇದೆ? ಪಾಸಿಟಿವ್ ಚಾರ್ಜ್ಗೆ ತುಂಬ ಹತ್ತಿರ ಇದೆ. ಯಾವಾಗಲೂ ಅಷ್ಟೇ ಮಕ್ಕಳೇ, ನಿಮ್ಮ ಇನ್ಫ್ಲುಯೆನ್ಸು ನಿಮಗೆ ಹತ್ತಿರದವರಿಂದನೇ ಜಾಸ್ತಿ ಇನ್ಫ್ಲುಯೆನ್ಸ್ ಆಗೋದು. ನಿಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವರಿದ್ದರೆ ನಿಮಗೆ ಒಳ್ಳೆ ಇನ್ಫ್ಲುಯೆನ್ಸ್ ಆಗುತ್ತೆ. ಕೆಟ್ಟವ್ರನ್ನ ಹತ್ತಿರ ಇಟ್ಕೊಂಡ್ರೆ ಕೆಟ್ಟ ಇನ್ಫ್ಲುಯೆನ್ಸೇ ಆಗೋದು ಯಾವಾಗಲೂ. ಹಾಗಾಗಿ ಇಲ್ಲಿ ಹತ್ತಿರ ಇರೋದು ಯಾವುದು? ಪಾಸಿಟಿವ್ ಚಾರ್ಜ್. ಸೊ ಹಾಗಾಗಿ ಪಾಸಿಟಿವ್ ಇನ್ಫ್ಲುಯೆನ್ಸೇ ಜಾಸ್ತಿ ಇರುತ್ತೆ. ದಟ್ ಇಸ್ ಇ ಪ್ಲಸ್ ವಿಲ್ ಬಿ ಮೋರ್ ವೆನ್ ಕಂಪೇರ್ಡ್ ಟು ದಟ್ ಆಫ್ ಇ ಮೈನಸ್. ಹಾಗಾಗಿ ನಾನೇನು ಮಾಡ್ತೀನಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇಸ್ ಗಿವನ್ ಬೈ ಅಂತ ಇ ಪಿ ಅಂತ ಕನ್ಸಿಡರ್ ಮಾಡಿ ಇ ಪ್ಲಸ್ ಮೈನಸ್ ಆಫ್ ಇ ಮೈನಸ್ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಇ ಪ್ಲಸ್ ವ್ಯಾಲ್ಯೂ ಗೊತ್ತಲ್ವಾ ನನಗೆ? ಇ ಪ್ಲಸ್ ವ್ಯಾಲ್ಯೂ ಇದು. ಇ ಮೈನಸ್ ವ್ಯಾಲ್ಯೂ ಗೊತ್ತಲ್ವಾ? ಅದು ಇದು. ಸೊ ಇ ಪ್ಲಸ್ ಮೈನಸ್ ಇ ಮೈನಸ್ ಅಂದರೆ ಇದೆರಡನ್ನು ಆ್ಯಸ್ ಇಟ್ ಇಸ್ ಬರ್ಕೊಂಡೆ. ಇಲ್ಲಿ ತನಕ ಗೊತ್ತಾಯ್ತಲ್ವಾ? ಬರ್ಕೊಂಡ ಮೇಲೆ ಈಗ ಇದೆರಡರಲ್ಲೂ ಕಾಮನ್ ಏನಿದೆ? ಕೆ ಕ್ಯೂ ಕಾಮನ್ ಇದೆ, ಅದನ್ನು ಆಚೆ ಬರ್ಕೋತೀನಿ ಕರೆಕ್ಟ್. ಸೊ ಈಗ ಉಳಿದಿರೋದೇನು? 1 ಬೈ ಆರ್ ಮೈನಸ್ ಎಲ್ ದ ಹೋಲ್ ಸ್ಕ್ವೇರ್ ಮೈನಸ್ ಆಫ್ 1 ಬೈ ಆರ್ ಪ್ಲಸ್ ಎಲ್ ದ ಹೋಲ್ ಸ್ಕ್ವೇರ್. ಈಗ ಬ್ರ್ಯಾಕೆಟ್ ಒಳಗಡೆ ಇರೋದಕ್ಕೆ ಎಲ್ ಸಿ ಎಮ್ ತಗೋತೀನಿ. ಎಲ್ ಸಿ ಎಮ್ ತಗೊಂಡ್ರೆ ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಿ ಬರಿತೀನಿ ಕರೆಕ್ಟ್. ಸೊ ಈಗ ನ್ಯೂಮರೇಟ್ರಲ್ಲಿ ಆರ್ ಪ್ಲಸ್ ಎಲ್ ದ ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ದಟ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕರೆಕ್ಟ್. ಮೈನಸ್ ಆಫ್ ಆಸ್ ಇಟ್ ಇಸ್ ಬರ್ಕೊಂಡಿದ್ದೀನಿ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಸೊ ದಟ್ ಇಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಷ್ಟೇ. ಸೊ ಈಗ ಈ ಬ್ರಾಕೆಟನ್ನು ತೆಗೆದು ನಾನು ಬರ್ಕೋತೀನಿ ಎಲ್ಲ. ಸೊ ಫಸ್ಟ್ ಟರ್ಮ್ ಆಸ್ ಇಟ್ ಇಸ್ ಬರ್ಕೊಂಡೆ, ಮೈನಸ್ ಆಫ್ ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ ಮೈನಸ್ ಇಂಟು ಪ್ಲಸ್ ಮತ್ತೆ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಷ್ಟನ್ನು ಬರ್ಕೊಂಡ್ರೆ ನೋಡಿ, ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 2rl ಪ್ಲಸ್ 2rl ಅಂತ ಬರುತ್ತೆ. ಸೊ ನಾವು ನ್ಯೂಮರೇಟರ್ ಏನಾಗುತ್ತೆ? 4rl ಆಗುತ್ತೆ. ಕೆ ಕ್ಯೂ ಕಾಮನ್ ಆಸ್ ಇಟ್ ಇಸ್ ತೊಗೊಂಡಿದ್ದೀನಿ. ಸೊ 4rl ನ್ಯೂಮರೇಟ್ರಲ್ಲಿ, ಡಿನಾಮಿನೇಟ್ರಲ್ಲಿ ನೋಡಿ ಯಾವ ಥರ ಇದೆ ಅಂದರೆ ಆರ್ ಮೈನಸ್ ಎಲ್ ದ ಹೋಲ್ ಸ್ಕ್ವೇರ್ ಆರ್ ಪ್ಲಸ್ ಎಲ್ ದ ಹೋಲ್ ಸ್ಕ್ವೇರ್. ಸೊ ಇದನ್ನು ನಾನು ಎರಡನ್ನು ಆಸ್ ಇಟ್ ಇಸ್ ಬರ್ಕೊಂಡು ದ ಹೋಲ್ ಸ್ಕ್ವೇರ್ ಅಂತ ಸುಮ್ಮನೆ ಬರ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ದಿಸ್ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸಿಂಪಲ್. ಆ ಥರ ಬರ್ಕೊಳ್ಳೋದಕ್ಕೆ ಆ ಥರ ಮಾಡಿದ್ದೀನಿ ಅಷ್ಟೇ. ಸೊ ಡಿನಾಮಿನೇಟ್ರಲ್ಲಿ ಈ ಥರ ಆಗುತ್ತೆ ಓಕೆ. ಸೊ ಇಲ್ಲಿ ತನಕನೂ ಏನು ಕಷ್ಟನೇ ಇಲ್ಲ. ಈಗ ಏನು ಮಾಡಿ, 4rl ಅಂತ ಇದೆಯಲ್ಲ, ಸೊ ನಾನು ಇದನ್ನು ಏನು ಮಾಡ್ತೀನಿ, 4ನ ನಾನು 2 ಇಂಟು 2 ಅಂತ ಬರ್ಕೋತೀನಿ. ಯಾಕೆ ಅಂದರೆ ಡೈಪೋಲ್ ಮೂಮೆಂಟನ್ನು ಡಿಫೈನ್ ಮಾಡೋದಕ್ಕೆ. ಸೊ ನಾನೇನು ಮಾಡ್ತೀನಿ, ಒಂದು 2ನ ಕೆ ಇಂಟು ಆರ್ನ ಸಪ್ರೇಟಾಗಿ ತೊಗೊಂಡು 2kr ಅಂತ ಬರ್ಕೋತೀನಿ. ಇನ್ನೊಂದು 2ನ ಇಲ್ಲಿ ತೊಗೊಂಡು ಕ್ಯೂ ಇಂಟು 2l ಅಂತ ಬರ್ಕೋತೀನಿ. ಯಾಕೆ? ಕ್ಯೂ ಇಂಟು 2l ಅಂದರೆ ಏನು? ಚಾರ್ಜ್ ಇಂಟು ದ ಲೆಂತ್ ಆಫ್ ದ ಡೈಪೋಲ್ ಇಸ್ ನಥಿಂಗ್ ಬಟ್ ಡೈಪೋಲ್ ಮೂಮೆಂಟ್ ಪಿ ಅಲ್ವಾ. ಸೊ ಇದನ್ನು ಬರೆಯೋದಕ್ಕೆ ಅಷ್ಟೇ. ಸೊ ಇಲ್ಲಿ ನೋಡಿ, ಈ ಜಾಗದಲ್ಲಿ ಈಗ ಪಿ ಆಗುತ್ತೆ, 2kr ಆಸ್ ಇಟ್ ಇಸ್ ಇರುತ್ತೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಈಗ ಒಂದು ಕಂಡೀಷನ್. ಏನು ಆ ಕಂಡೀಷನ್ ಅಂದರೆ, ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಪಿ ಇಸ್ ವೆರಿ ಮಚ್ ಗ್ರೇಟರ್ ವೆನ್ ಕಂಪೇರ್ಡ್ ಟು ದ ಲೆಂತ್ ಆಫ್ ದ ಡೈಪೋಲ್ ಅಂತ ಒಂದು ಕನ್ಸಿಡರೇಷನ್. ದಟ್ ಇಸ್ ಆರ್ ಇಸ್ ವೆರಿ ಮಚ್ ಗ್ರೇಟರ್ ದೆನ್ ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ ಈ ಟರ್ಮಲ್ಲಿ ಆರ್ ಮೈನಸ್ ಎಲ್ ಅಲ್ಲಿ ಆರ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರಲ್ಲಿ ಇದು ನೆಗ್ಲಿಜಿಬಲ್ ಆದರೆ ದಿಸ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಆರ್ ಸ್ಕ್ವೇರ್ ಆಗೇ ಇರುತ್ತೆ
ಓಕೆ, ಸೊ ಅದನ್ನೇ ಕನ್ಸಿಡರ್ ಮಾಡಿದ್ದೀನಿ. ಸೊ ಇವಾಗ ಡಿನಾಮಿನೇಟ್ರಲ್ಲಿ R² ಆಗುತ್ತೆ, R² ದ ಹೋಲ್ ಸ್ಕ್ವೇರ್ ಆಲ್ಮೋಸ್ಟ್ ಈಕ್ವಲ್ ಟು R⁴. ಸೊ ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಇಸ್ 2kRP ಬೈ R⁴. ಹಿಂಗಾಗತ್ತೆ. ಈಗ 1R ಇಲ್ಲಿ ಕ್ಯಾನ್ಸಲ್ ಆಗಿ R³ ಆಗಿ ಉಳಿಯುತ್ತೆ. ಸೊ ನಾವು ಕನ್ಸಿಡರ್ ಮಾಡಿರೋದು ಏರ್ ಮೀಡಿಯಮ್ ಅಲ್ವಾ, ಏರ್ ಮೀಡಿಯಮಲ್ಲಿ ನನಗೆ ಕೆ ವ್ಯಾಲ್ಯೂ ಏನಿರುತ್ತೆ 1/4πε0, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿನ ನಾನು ವೆಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ ಇಲ್ಲಿ ಡೈಪೋಲ್ ಮೂಮೆಂಟ್ ಒಂದೇ ವೆಕ್ಟರ್ ಥರ ಇರೋದು. ಸೊ ನಾನು ಅದನ್ನು ಏನು ಮಾಡ್ತೀನಿ, EP is 1/4πε0 2 ವೆಕ್ಟರ್ P/R⁵. ಇಷ್ಟೇ, ಇದೇ ನಿಮ್ಮ ಫೈನಲ್ ಈಕ್ವೇಷನ್ ಆಗಿ ಇರುತ್ತೆ. ಸೊ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P is ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ P ಆಗಿ ಇರುತ್ತೆ. ಅಂದರೆ ಇದ್ರ ಮೇಲೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ, ಡೈಪೋಲ್ ಮೂಮೆಂಟ್ ಯಾವ ಡೈರೆಕ್ಷನಲ್ಲಿ ಇದೆಯೋ ಅದೇ ಡೈರೆಕ್ಷನಲ್ಲಿ ಇರುತ್ತೆ ಅನ್ನೋ ಅರ್ಥ ಬರುತ್ತೆ. ಆಯಿತಾ? ಸೊ ಇಷ್ಟನ್ನು ಬರೆದ್ರೆ ನಿಮಗೆ 5 ಮಾರ್ಕ್ಸು, ಫುಲ್ 5 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ನೆನ್ಪಿಟ್ಕೊಳ್ಳೋಕೆ ಏನಿದೆ, ಎಲೆಕ್ಟ್ರಿಕ್ ಫೀಲ್ಡ್ದು ಒಂದು ಬೇಸಿಕ್ ಡೆಫಿನೇಷನ್ನು, ಡೈಪೋಲ್ ಮೂಮೆಂಟ್ದು ಬೇಸಿಕ್ ಡೆಫಿನೇಷನ್ನು ನೆನಪಿರಬೇಕು. ಅದಾದ ಮೇಲೆ ಪಾಸಿಟಿವ್ ಚಾರ್ಜಿಂದ ಒಂದು ಕತೆ, ನೆಗೆಟಿವ್ ಚಾರ್ಜಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡು, ಅದೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸಬ್ಟ್ರ್ಯಾಕ್ಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಬಂದ್ಬಿಡ್ತು. ಅಷ್ಟೇ, ಆಯಿತಾ? ನಿಮಗೆ ಇದೇ ಥರದ ಬ್ಯೂಟಿಫುಲ್ ನೋಟ್ಸ್ ಬೇಕು ಅಂದರೆ ಫೈನಲ್ ಎಕ್ಸಾಮ್ಗೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಜಾಸ್ತಿ ದಿನ ಟೈಮೂ ಇಲ್ಲ ಓದೋದಕ್ಕೆ, 149 ರೂಪೀಸ್ ಪರ್ ಸಬ್ಜೆಕ್ಟು, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ಸ್ ಇರುತ್ತೆ, ಜೊತೆಗೆ MCQಸು ವಿತ್ ಆನ್ಸರು, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು. ಎಲ್ಲಿ ಸಿಗುತ್ತೆ? ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಸಿಗುತ್ತೆ. ಸರ್ ನನಗೆ 149 ರೂಪಾಯಿ ಕೊಟ್ಟು ವೇಸ್ಟ್ ಆಗುತ್ತೆ ಅಂತ ಅನಿಸಿದವರಿಗೆ ಯು ಕ್ಯಾನ್ ಜಾಯಿನ್ ದ CET ಟೀಚಿಂಗ್. ಸೊ ನಮ್ಮದು ಇಂಡಿವಿಜುವಲ್ ಸಬ್ಜೆಕ್ಟ್ಗೆ ಇಂಡಿವಿಜುವಲ್ ಟೀಚರೇ ಪಾಠ ಮಾಡ್ತಾರೆ. ಸೊ ಮಾಕ್ ಟೆಸ್ಟು ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಈ 2 ಬ್ಯಾಚಲ್ಲೂ ನಿಮಗೆ ಬೋರ್ಡ್ ಎಕ್ಸಾಮ್ ಸ್ಟಡಿ ಮೆಟೀರಿಯಲ್ ಏನು ಹೇಳಿದ್ನಲ್ಲ, ಇದು ಇನ್ಬಿಲ್ಟ್ ಫ್ರೀ ಆಗಿ ಸಿಗುತ್ತೆ. 450 ರೂಪೀಸ್ ವರ್ತ್ ಆಫ್ ಫ್ರೀ ಬೋರ್ಡ್ ಎಕ್ಸಾಮ್ ಕಂಟೆಂಟ್ ಇಸ್ ಅಪ್ಲೋಡೆಡ್ ಫಾರ್ ಬೋತ್ ದಿಸ್ ಕೋರ್ಸಸ್. ಕೌನ್ಸಿಲಿಂಗ್ ಬೇಕು ಅಂದರೆ ಈ ಬ್ಯಾಚ್ಗೆ ಸೇರ್ಕೊಳ್ಳಿ, ಇಂಜಿನಿಯರಿಂಗ್ ಕೌನ್ಸಿಲಿಂಗು. ಇಲ್ಲ ಬರೀ ಟೀಚಿಂಗ್ ಸಾಕು ಅಂದರೆ ಸುದರ್ಶನ ಬ್ಯಾಚ್ಗೆ ಸೇರ್ಕೊಳ್ಳಿ. ಈ ಎಲ್ಲ ಬ್ಯಾಚು ಎಲ್ಲಿ ಸಿಗುತ್ತೆ ಅಂದರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪಲ್ಲಿ ಸಿಗುತ್ತೆ. ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ ನಮ್ಮ ಆ್ಯಪು. ಕ್ಲೀನಾಗಿ ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಐ ಥಿಂಕ್ ಐ ಹ್ಯಾವ್ ಮೇಡ್ ಜಸ್ಟಿಫಿಕೇಷನ್ ಫಾರ್ ದಿಸ್ ಡಿರೈವೇಷನ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಯಿತಾ? ನೆಕ್ಸ್ಟ್ ಯಾವ ಥರದ ಕಂಟೆಂಟ್ ಬೇಕು ಅಂತ ಕಮೆಂಟು ಮಾಡಿ. ಆಯಿತಾ? ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.